ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಬಾಲಸೇಚ್ ಗೋವಾ ಕನ್ನಡ ಟಿವಿಯ ವರದಿಗಾರರು. ಇವತ್ತು ನಮ್ಮ ಜೊತೆ ಇದ್ದಾರೆ ಅಯ್ಯಪ್ಪ ಸ್ವಾಮಿ ಭಕ್ತ ಸಂಘ ಜುವಾರಿ ನಗರ ಗೋವಾ. ಇವತ್ತು ನಮ್ಮ ಜೊತೆ ಎಲ್ಲರೂ ಕೂಡ ಸಮ್ಮುಖದಿಂದ ತಮ್ಮ ಕಮಿಟಿಯೊಂದಿಗೆ ಹಾಜರಿದ್ದಾರೆ. ಇವತ್ತು ಇವರ ವಿಷಯವಾಗಿ ಈ ಕಮಿಟಿ ಮುಖಾಂತರ ಗೋವಾ ಕನ್ನಡ ಟಿವಿಯಲ್ಲಿ ತಮ್ಮ ಮಾತನ್ನು ಹಂಚಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕಮಿಟಿಯೊಂದಿಗೆ ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸ್ವಾಮಿಯೇ ಶರಣಮಯ್ಯಪ್ಪ. ಇವತ್ತಿನ ದಿನ ನಿಮ್ಮ ಕನ್ನಡ ಟಿ ವಿ ಚಾನಲಲ್ಲಿ ಹಂಚಿಕೊಳ್ಳೋದು ಏನಪ್ಪ ಅಂದ್ರೆ, ಬಹುದಿನಗಳಿಂದ ಸುಮಾರು 25 ವರ್ಷಗಳಿಂದ ಜುವಾರಿ ನಗರ ಗಣಪತಿ ಕಟ್ಟ ಅಯ್ಯಪ್ಪ ಸ್ವಾಮಿ ಭಕ್ತ ಸಂಘ ಈ ಕಮಿಟಿಯವರು ಬರುವ ಡಿಸೆಂಬರ್ 25ನೇ ತಾರೀಕಿನಂದು ಮಹಾಪೂಜೆ ಕಾರ್ಯಕ್ರಮ ಇಟ್ಕೊಂಡಾರೆ. ಯಾಕಂದ್ರೆ 25 ವರ್ಷಗಳಿಂದ ಮಾಡ್ಕೊಂಡು ಬಂದಂಥ ಒಂದು ಕಾರ್ಯಕ್ರಮ ಅದು. ಅಯ್ಯಪ್ಪ ಸ್ವಾಮಿ ಭಕ್ತರು ಮಾಲೆದಾರ ಹಾಕಿ ಸತತ 45 ದಿನಗಳಿಂದ ವ್ರತಗಳನ್ನು ಮಾಡುತ್ತಾ 25 ವರ್ಷ ಆದ ಬಳಿಕ 25ನೇ ವರ್ಷದ ಒಂದು ಕಾರ್ಯಕ್ರಮ ಇಟ್ಕೊಂಡಾರ. ಆ ಕಾರ್ಯಕ್ರಮದಲ್ಲಿ ಮಹಾಪೂಜೆ ಕಾರ್ಯಕ್ರಮ, ಮಹಾಪ್ರಸಾದದ ಕಾರ್ಯಕ್ರಮ, ಅಗ್ನಿ ಪ್ರವೇಶದ ಕಾರ್ಯಕ್ರಮ, ಈ ರೀತಿ ಹಲವಾರು ಕಾರ್ಯಕ್ರಮಗಳದಾವ. ಅದಕ್ಕಾಗಿ ಅಯ್ಯಪ್ಪ ಭಕ್ತಾದಿಗಳು ಕರ್ನಾಟಕದಿಂದಾಗಲಿ ಮಹಾರಾಷ್ಟ್ರದಿಂದಾಗಲಿ ಇಡೀ ಗೋವಾದಲ್ಲಿರುವಂಥ ಎಲ್ಲ ಕನ್ನಡಿಗರು ಅಯ್ಯಪ್ಪನ ಭಕ್ತಾದಿಗಳು ಬಂದು ಆ ಕಾರ್ಯಕ್ರಮದ ಭಾಗವಹಿಸ್ತಾರಂತ ನಾವು ಬಹಳ ಒಂದು ಅಭಿಲಾಷೆ ಇಟ್ಕೊಂಡಿವು. ಅದಕ್ಕಾಗಿ ಆ ರೀತಿ ಕಾರ್ಯಕ್ರಮನೂ ಕೂಡ ಅಲ್ಲಿ ಏನು ಭಕ್ತ ಮಂಡಳಿ ಇದೆಯಲ್ಲ ಭಾಳ ವಿಜೃಂಭಣೆಯಿಂದ ಮಾಡುವಂಥ ಕಾರ್ಯಕ್ರಮ ಅದು. ಅದಕ್ಕೆ ಆ ಕಾರ್ಯಕ್ರಮ ತಾವೆಲ್ಲರೂ ಭಕ್ತಾದಿಗಳು ತಪ್ಪದೇ ಬರಬೇಕಂತ ನಾವು ಕಳಕಳಿಯಿಂದ ಕೇಳ್ಕೊಳ್ತೀವಿ. ಸರ್, ಅದೇ ರೀತಿ ಮತ್ತೋರ್ವ ಸದಸ್ಯರು ಕೂಡ ಅದ್ರ ಬಗ್ಗೆ ಒಂದೆರಡು ಮಾತನಾಡಬೇಕಂತ ಬೇಡಿಕೊಳ್ತೇನೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸ್ವಾಮಿ ಶರಣಮಯ್ಯಪ್ಪ ಪ್ರತಿ ವರ್ಷ ಕೂಡ ನಮ್ಮ ಮಾಲಾಧಾರಿ ಸ್ವಾಮಿಗಳು ಪ್ರತಿ ವರ್ಷವೂ ಮಾಲೆಯನ್ನು ಧರಿಸ್ತಾರೆ. ಸತತ 25 ವರ್ಷಗಳ ಕಾಲ ನಮ್ಮ ಸನ್ನಿಧಾನವನ್ನು ಚಲೋ ಮಾಡಿ ನಮ್ಮ ಮೊದಲಿನ ಗುರುಸ್ವಾಮಿಗಳು ಅವರ ಆಗಮನದಿಂದ ಈ ಒಂದು ಸನ್ನಿಧಾನ ಪ್ರಾರಂಭವಾಯಿತು. ಅದೇ ನಂತರ ನಮ್ಮ ಶ್ರೀಕಾಂತ್ ಸ್ವಾಮಿಗಳು ಅವರು ಈ ಬಂದು ಮತ್ತು ಸನ್ನಿಧಾನವನ್ನು ಓಪನಿಂಗ್ ಮಾಡಿ ಅದು ಸತತ 24 ವರ್ಷ ಅವರು ಮಾಡಿದರು. ಅದೇ ಥರ ನಮ್ಮ ಈ ಕಾಮನ್ ಸ್ವಾಮಿ ಈಗ ಅವರು ಗುರುಸ್ವಾಮಿ ಪಟ್ಟ ಇದು ಮಾಡ್ತಾಯಿದ್ದಾರೆ. ಈ ವರ್ಷ ನಾವು ಇನ್ನೂ ಮಾಲೆ ಹಾಕಿಲ್ಲ. ನಮ್ಮದು ಇದು 15ನೇ ವರ್ಷ. ನಾಳೆ ಬರುವ ಡಿಸೆಂಬರ್ 24 ತಾರೀಕಿಗೆ ನಾವು ಮಾಲಾಧಾರಣೆಯನ್ನು ಮಾಡುತ್ತೇವೆ. ಅದೇ ಬರುವ 25 ತಾರೀಕಿಗೆ ನಮ್ಮದು ಮಹಾಪೂಜೆ ಇರುತ್ತದೆ. ಮಹಾಪೂಜೆ ಮತ್ತು ಘನಹೋಮ, ಅಗ್ನಿ ಪ್ರವೇಶ 25 ತಾರೀಕಿಗೆ ಹಮ್ಮಿಕೊಳ್ಳಲಾಗಿದೆ. ನಾವು ಎಲ್ಲ ನಮ್ಮ ಕನ್ನಡಿಗರು ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಸರ್ ನೀವೊಂದು ಸ್ವಲ್ಪ ಹೇಳ್ತೀರಿ. ಸ್ವಾಮಿ ಶರಣಮಯ್ಯಪ್ಪ ಗುರುಗಳು ಮತ್ತು ಶ್ರೀಕಾಂತ್ ಗುರುಸ್ವಾಮಿಯವರು ಮಾಲೆ ಲೇಟ್ ಹಾಕಿದ್ರು ಮೊದಲನೇ ಹಾಕಿದವ್ರ ಮಾಲಿಗೆ ಹಾಕಿದವ್ರಿಗೆ ಬಂದು ಸಾಥ್ ಕೊಡ್ತಾರೆ, ಅನುಭವ ಹೇಳ್ತಾರೆ. ಪ್ರತಿಯೊಂದಕ್ಕೂ ಏನು ಯಾರಾದರೂ ತಪ್ಪು ಮಾಡಿದರೆ ಅದನ್ನು ಸರಿಪಡಿಸ್ಕೊಂಡು ಹೋಗ್ತಾರೆ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಗುರು ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಸನ್ನಿಧಾನ 2001-2002ರಲ್ಲಿ ಜುವಾರಿ ನಗರ ಗಣಪತಿ ಕಟ್ಟಿಯಲ್ಲಿ ಸ್ಥಾಪನೆ ಮಾಡಿದರು. ನಮ್ಗಿಂತ ಮುಂಚೆ ಇರುವಂಥ ನಮ್ಮ ಗುರುಸ್ವಾಮಿಗಳು ನನ್ನ ತಿಳಿದ ಮಟ್ಟಿಗೆ 2 ವರ್ಷ ಸನ್ನಿಧಿ ಸ್ಟಾರ್ಟ್ ಆದಮ್ಯಾಗ ನಾನು ಮಾಲೆ ಧರಿಸಿದೆ. ನಾನು ಪೂಜೆಗೆ ಬಂದು ಡೈಲಿ ಬರ್ತಾಯಿದ್ದೆ. ಬಂದು ಅದು ಪೂಜೆ ಅವ್ರದ್ದು ನೋಡಿ ಪ್ರೇರಿತ ಆಗಿ ನಾನು ಮಾಲೆ ಧರಿಸಿದೆ. ಸತತವಾಗಿ ಮಾಲೆ ಹಾಕ್ಕೊತ ಬಂದೆ. ಮತ್ತು ಮೊದಲೇ ನಮ್ಮ ಗುರುಸ್ವಾಮಿಗಳು ಮಾಂತೇಶ್ ಡಮ್ನಾಳ್ ಅಂತಿದ್ದರು. ಅವ್ರಕ್ಕಿಂತ ಹಿರಿಯರೊಬ್ಬರು ಹನುಮಂತರಾಯ ವಟಾರ್ ಅಂತ, ಅವರು ಕರ್ನಾಟಕದವರು. ಮಾಂತೇಶ್ ಡಮ್ನಾಳ್ ಅವರು ಕರ್ನಾಟಕದವರು. ಅವರ ಮಾರ್ಗದರ್ಶನದಲ್ಲಿ ನಾನು ಮಾಡ್ಕೋತ ಬಂದೆ. ಈಗ ಅವರು ಒಬ್ಬರದು ನೌಕರಿ ಆಯಿತು, ಒಬ್ಬರದು ಅವ್ರ ಬಿಸ್ನೆಸ್ ಸಲುವಾಗಿ ಕರ್ನಾಟಕ ಹೋಗಿ ಅವರು ಅಲ್ಲೇ ನೆಲೆಸಿದ್ದಾರೆ. ಅವರು ಹೋದ್ಮ್ಯಾಗ ಇಲ್ಲಿ ಮುಖಂಡತ್ವವನ್ನು ಸನ್ನಿಧಿ ತಗೊಂಡು ನಾನೇ ಮಾಡ್ತಾಯಿದ್ದೀನಿ. ಯಾವುದು ಆಗು ಹೋಗುಗಳು ಸನ್ನಿಧಿದು ಏನೇ ಇದ್ದರೂ ನಮ್ಮ ಕಮಿಟಿಯವ್ರನ್ನೆಲ್ಲರನ್ನೂ ಸಾಥ್ ತೊಗೊಂಡು ಮುಂದುವರ್ಸ್ಕೊತ ಹೋಗ್ತಾಯಿದ್ದೀನಿ. ಜುವಾರಿ ನಗರದ ಎಲ್ಲ ಗುರು ಹಿರಿಯರು ಏನು ಸಪೋರ್ಟ್ ಕೊಡ್ತಾರೆ ಅದರ ರೀತಿ ನಾವು ಮುಂದುವರ್ಸ್ಕೊತ ಬಂದೀವಿ. ಅದಕ್ಕಾಗಿ ಈ ವರ್ಷ ಸತತವಾಗಿ ನಡ್ಕೊಂಡು ಬಂದದ್ದು. ಈ ವರ್ಷ 25ನೇ ವರ್ಷದ್ದು ನಮ್ಮದು ಮಹಾಪೂಜೆ. ಅದಕ್ಕಾಗಿ ಅವತ್ತು 25ನೇ ಡಿಸೆಂಬರು 12, 2024ರಂದು ಮಹಾಪೂಜೆ ಇರುತ್ತದೆ. ಅವತ್ತಿನ ದಿವಸ ಬೆಳಗ್ಗೆಯಿಂದ ಪೂಜಾ ಕಾರ್ಯಗಳು ನಡೀತವೆ. ಮತ್ತು ಮಧ್ಯಾಹ್ನ ಅಗ್ನಿಪುಟ ಮಾಡೋದು, 1 ಗಂಟೆಗೆ ಮಹಾಪ್ರಸಾದ ಇರ್ತದೆ.
ಧರ್ಮಸಭೆ ಇರ್ತದೆ ಮತ್ತು ಸಾಯಂಕಾಲ ಮಾಲಾಧಾರಿ ಸ್ವಾಮಿಗಳು ಅಗ್ನಿ ಪ್ರವೇಶ ಇರುತ್ತದೆ. ಅದಕ್ಕಾಗಿ ಗೋವಾದಲ್ಲಿ ನೆಲೆಸಿರುವಂಥ ಎಲ್ಲ ಭಕ್ತರು ಮತ್ತು ನಮ್ಮ ಸ್ಪೆಷಲ್ ಆಗಿ ನಮ್ಮ ಕನ್ನಡ ಜನತೆ ಎಲ್ಲೇ ಇದ್ದರೂ ಬಂದು ಜುವಾರಿನಗರ ಬಿಲ್ಲಾದೊಳ್ಳಿ ಆ ಪೂಜೆಯಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ನೋಡಿಕೊಂಡು ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಬೇಕೆಂದು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. 25 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಭಕ್ತ ಸಂಘ ವತಿಯಿಂದ ಮಾಲಾಧಾರಣೆ ಒಂದು ಕಾರ್ಯಕ್ರಮವನ್ನು 25 ವರ್ಷದಿಂದ ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಯಾಕಂದರೆ ಆ ಸಮಯದಲ್ಲಿ ಅನ್ನಪ್ರಸಾದ ಹಿಡ್ಕೊಂಡು ಮತ್ತು ಅಗ್ನಿ ಪ್ರವೇಶ ಹಿಡ್ಕೊಂಡು ಮಹಾಪೂಜೆ ಕೂಡ ನಡೆಯುತ್ತೆ. ಆವಾಗ ನಮ್ಮ ಕನ್ನಡ ಜನತೆ ಆಗಲಿ, ನಮ್ಮ ಎಲ್ಲ ಹಿಂದೂ ಜನ ಆಗಲಿ ಮತ್ತು ಎಲ್ಲರೂ ಕೂಡ ಹಾಸನರಾಗಿದ್ದು ಈ ನಮ್ಮ ಅಯ್ಯಪ್ಪ ಸ್ವಾಮಿ ಗೋವಾ ಸಂಘ ಏನಿದೆ, ಜುವಾರಿನಗರ ಗಣಪತಿ ಟೆಂಪಲ್ ಜುವಾರಿನಗರ ಬಿರ್ಲಾದಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ನಾವೆಲ್ಲ ಕನ್ನಡಿಗರು ನಾವೆಲ್ಲರೂ ಕೂಡ ಒಕ್ಕೂಟಾಗಿ ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮ ಗೋವಾ ಕನ್ನಡ ಟಿವಿಗೆ ಆಗಮಿಸಿರುವಂಥ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತ ಸಂಘ ಎಲ್ಲ ಮೆಂಬರ್ಗೆ ಮತ್ತು ಸದಸ್ಯರಿಗೆ ಈ ಗೋವಾ ಕನ್ನಡ ಟಿವಿ ವತಿಯಿಂದ ಸುಸ್ವಾಗತವನ್ನು ವಹಿಸ್ತೀನಿ.